ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 19 ಜುಲೈ 2026. ಅವ್ಯಕ್ತವಾಣಿ ರಿವೈಸ್ ಕೋರ್ಸ್ ಒರಿಜಿನಲ್ ಡೇಟ್ 18 ಜನವರಿ 2011. ಅವ್ಯಕ್ತವಾಣಿ टाइटल ब्रह्मा बाप समान जीवन में रहते जीवन मुक्त स्थिति की मजा लो, स्नेह की सौगात मन जीत जगत जीत बनकर दो. ಬ್ರಹ್ಮ ತಂದೆಯ ಸಮಾನ ಜೀವನದಲ್ಲಿ ಇರ್ತಾ ಜೀವನ್ ಮುಕ್ತ ಸ್ಥಿತಿಯ ಮಜಾ ತೆಗೆದುಕೊಳ್ರಿ. ಸ್ನೇಹದ ಗಿಫ್ಟ್ ಮನ್ ಜೀತ್ ಜಗತ್ ಜೀತ್ ಆಗಿ ಕೊಡ್ರಿ. ಬಹಳ ಸುಂದರವಾಗಿರುವ ಮಸ್ತ್ ಮಜಾ ಫೀಲ್ ಆಗುವಂತಹ ರಮಣೀಕತೆಯ ಅನುಭವ ಹಾಗೂ ಅಷ್ಟೇ ಗುಹ್ಯವಾಗಿರುವಂತಹ ಮಹಾವಾಕ್ಯ ಬಾಬಾ ಇವತ್ತು ನುಡಿಸಿದ್ದಾರೆ. ಬ್ರಹ್ಮ ತಂದೆಯ ಸಮಾನ ಜೀವನದಲ್ಲಿ ಇರ್ತಾ ಜೀವನ್ ಮುಕ್ತ ಸ್ಥಿತಿಯ ಮಜಾ ತಗೊಳ್ರಿ ಅಂತ. ಮಜಾ ತಗೊಳ್ರಿ. ಮಜಾ ಮುರಳಿ ಮೇ ಮಜಾ ಹೇ. ಮುರಳಿಯ ಒಂದೊಂದು ಮಹಾವಾಕ್ಯದಲ್ಲಿ ಏನ್ ರಸ ಇದೆ, ಆ ರಸ ಅನುಭವ ಮಾಡೋದ್ರಲ್ಲಿ ಸತ್ಯವಾಗಿಯೂ ಮಜಾ ಇದೆ. ಯಾಕಂದ್ರೆ ಮುರಳಿ ಮಹಾವಾಕ್ಯ ಸಾಕ್ಷಾತ್ ಪರಮಾತ್ಮ ತಂದೆದು. ಪರಮಾತ್ಮ ತಂದೆ ನುಡಿಸುವಂತಹ ಪ್ರತಿಯೊಂದು ಮುರಳಿಯ ಮಹಾವಾಕ್ಯ ಸತ್ಯವಾಗಿರುವ ಕಾರಣ, ಶಾಶ್ವತವಾಗಿರುವ ಕಾರಣ ಮತ್ತು ಅದರಲ್ಲಿ ಪ್ರಕಾಶ ಇರುವಂತಹ ಕಾರಣದಿಂದ ಆ ನಾಲೆಜ್ ಎಷ್ಟೆಷ್ಟು ಈ ಮನಸ್ಸಿಗೆ ತಿಳಿತಾ ಹೋಗ್ತದೋ ಅಷ್ಟು ಮನಸ್ಸಿಗೆ ಮಜಾ ಫೀಲ್ ಆಗ್ತದೆ. ಬ್ರಹ್ಮ ತಂದೆ ಸಮಾನ ಜೀವನದಲ್ಲಿ ಇರ್ತಾ ಜೀವನ್ ಮುಕ್ತ ಸ್ಥಿತಿಯ ಅನುಭವ ಹೇಗ್ ಸಾಧ್ಯ? ಜೀವನದಲ್ಲಿ ಇರ್ತಾ ಯಾವ ಜೀವನ? ಇದೇ ಸಮಯ, ಇದೇ ಹಳೆಯ ಶರೀರ, ಇದೇ ರೋಗಿಯ ಶರೀರ, ಇದೇ ಕಲಿಯುಗಿ ಸಂಸಾರ. ಈ ಜೀವನದಲ್ಲಿ ಇರ್ತಾ ಜೀವನ್ ಮುಕ್ತ ಸ್ಥಿತಿಯ ಮಜಾ ತಗೊಳ್ರಿ ಅಂತಾರ ಬಾಬಾ. ಜೀವನ್ ಮುಕ್ತ ಸ್ಥಿತಿ ಅಂದ್ರೆ ಏನು? ಜೀವನದಲ್ಲಿ ಯಾವ ಬಂಧನಗಳಿವೆ ಆ ಎಲ್ಲ ಬಂಧನಗಳಿಂದ ಮುಕ್ತಾಗಿರುವಂತಹ ಒಂದು ಶ್ರೇಷ್ಠ ಸ್ಥಿತಿ ಅದು. ಅಂದ್ರೆ ಜೀವನದಲ್ಲಿ ಬಹಳಷ್ಟು ರೋಗ ಇದೆ, ಶಾರೀರಿಕ ಬಿಮಾರಿಗಳಿದಾವ್. ಆದ್ರೆ ನನಗೆ ಅದು ರೋಗ ಅನ್ಸೋದಿಲ್ಲ. ಯಾಕಂದ್ರೆ ನನಗೆ ಇಲ್ಲಿವರೆಗೆ ಮಾನವ ಜೀವನದಲ್ಲಿ ಅನುಭವ ಆಗ್ತಾ ಇತ್ತು, ಸ್ವಯಂ ನಾನೇ ಶರೀರ, ನನ್ನ ಶರೀರಕ್ಕೆ ರೋಗ ಇದೆ, ಅರ್ಥಾತ್ ನನಗೆ ರೋಗ ಇದೆ ಅಂತ ಅದರಲ್ಲಿ ದುಃಖಿ ಆಗ್ತಾ ಇದ್ದೆ. ಈಗ ನನಗೆ ಅರ್ಥ ಆಗಿದೆ, ರೋಲ್ನ ಮೈಂಡ್ ಅಲ್ಲಿ ರೋಗ ಇದೆ. ನಾನು ಪಾತ್ರವೂ ಅಲ್ಲ, ಪಾತ್ರದ ಮನಸ್ಸೂ ಅಲ್ಲ. ನಾನು ಅತ್ಯಂತ ಶುದ್ಧ ನಿರಾಕಾರ ನಿಸ್ಸಂಕಲ್ಪ ಅವಿನಾಶಿ ಆತ್ಮನಿದ್ದೀನಿ. ಅಂದಮೇಲೆ ಈ ರೋಗ, ಈ ಚಿಂತೆ ನನ್ನದಲ್ಲ, ಇದು ಶರೀರದ್ದು, ಪಾತ್ರದ್ದು. ನನಗೆ ಸಿಕ್ಕಿರುವ ಕ್ಯಾರೆಕ್ಟರ್ ಒಳಗ, ಈ ಒಂದು ರೋಲ್ ಒಳಗ ರೋಗಿ ಆಗೋದಿದೆ ಹೊರತಾಗಿ ನಾನು ಆತ್ಮ ಎಂದಿಗೂ ರೋಗಿ ಆಗೋದಿಲ್ಲ. ನಾ ಸದಾ ನಿರೋಗಿ ಇದ್ದೀನಿ ಅನ್ನುವಂಥ ನಾಲೆಜ್ ಬಾಬಾ ಕೊಟ್ಟಿರೋದ್ರಿಂದ ನನಗೆ ರೋಗ ನನಗೆ ಎನ್ನುವ ಭಯ, ನನಗೆ ರೋಗ ಯಾಕೆ ಎನ್ನುವ ಚಿಂತೆ, ನಾ ಇವುಗಳಿಂದ ಮುಕ್ತ ಇದ್ದೀನಿ. ಇದಕ್ಕೆ ಹೇಳಾಗ್ತದೆ ಜೀವನದಲ್ಲಿ ಇರ್ತಾ ಜೀವನ್ ಮುಕ್ತ ಸ್ಥಿತಿ. ಅಂದ್ರೆ ಶರೀರದಲ್ಲಿ ಇದ್ದೀನಿ, ಯಾವ ಸಂಬಂಧಗಳಿವೆ, ಯಾವ ಕರ್ಮ ಇದೆ, ಯಾವ ಕರ್ಮದ ಫಲ ಇದೆ, ಇದೆಲ್ಲವೂ ರೋಲ್ದಾಗಿದೆ, ನನ್ನದಲ್ಲ. ಯಾಕಂದ್ರೆ ಎಲ್ಲಿವರೆಗೆ ನಾನೇ ಈ ಪಾತ್ರವನ್ನ ನಾನು ಅಂತ ತಿಳ್ಕೊಳ್ತಿದ್ದೆ, ಒಬ್ಬ ಸ್ತ್ರೀ ಅಂತ ತಿಳ್ಕೊಳ್ತಿದ್ದೆ, ಅಲ್ಲಿವರೆಗೆ ಸ್ತ್ರೀಯ ಪಾತ್ರದಲ್ಲಿರುವ ಪ್ರತಿ ದುಃಖ ನನ್ನ ದುಃಖ ಆಗ್ತಾ ಇತ್ತು. ಈಗ ನನಗೆ ಅರ್ಥವಾಗಿದೆ, ನಾನು ಪಾತ್ರವಲ್ಲ, ಪಾತ್ರದ ಮನಸ್ಸೂ ಅಲ್ಲ, ನಾನು ನಿರಾಕಾರ ಶುದ್ಧ ಚೇತನ. ಅಂದಮೇಲೆ ಜೀವನ ಇದೆ, ಇದೇ ಹಳೆಯ ಶರೀರದಲ್ಲಿ ನಾನು ಆತ್ಮ ಜಾಗೃತಗೊಂಡಿದ್ದೀನಿ. ನನಗೆ ಅರಿವು ಬಂದಿದೆ ನಾನು ಯಾರು ಅಂತ, ನನಗೆ ಅರಿವು ಬಂದಿದೆ ನಾನು ಯಾರು ಅಲ್ಲ ಎಂಬುದು. ಅಂದಮೇಲೆ ಜೀವನದಲ್ಲಿ ಇರ್ತಾ ಜೀವನ್ ಮುಕ್ತ ಸ್ಥಿತಿಯ ಒಂದೇನ್ ಮಜಾ ಇದೆ ಅದನ್ನ ಅನುಭವ ಮಾಡ್ರಿ. ಸ್ನೇಹದ ಸೌಗಾತ್ ಅಂದ್ರೆ ಅಪ್ಪ ಇರ್ಲಿ ಅಥವಾ ಯಾರೇ ಹಿರಿಯರಿರ್ಲಿ, ನಾವು ಸ್ನೇಹಕ್ಕಾಗಿ ಏನಾದ್ರೂ ಅವರಿಗೆ ಕಾಣಿಕೆ ಕೊಡಬೇಕು ಅಂತಂದ್ರೆ ಏನಾದ್ರೂ ನಾವು ಅರ್ಪಿಸ್ತೀವಿ. ಬಹಳ ಮೊದಲಿನ ಸಮಯದಲ್ಲಿ ಹಿರಿಯರಿಗಾಗಿ ನಮ್ಮ ಚರಿತ್ರೆಯೇ ಅವ್ರಿಗೆ ಕೊಡುವಂತಹ ಬಹಳ ದೊಡ್ಡ ಗಿಫ್ಟ್ ಆಗಿತ್ತು. ಅವರು ಇಟ್ಟ ಆಶೆಯನ್ನ ಪೂರ್ಣ ಮಾಡೋದೇ
ಅವರಿಗೆ ಕೊಡುವ ಬಹಳ ದೊಡ್ಡ ಗಿಫ್ಟ್ ಆಗಿತ್ತು. ಅದೇ ರೀತಿಯಾಗಿ ಬಾಬಾ ಹೇಳ್ತಾರೆ, ಒಂದು ಸ್ನೇಹದ ಗಿಫ್ಟ್ ಕೊಡುದಿತ್ತು ಅಂತಂದ್ರೆ ಮನ್ ಜೀತ್ ಜಗಜ್ಜೀತ್ ಆಗಿ ತೋರಿಸ್ರಿ, ಮನಸ್ಸನ್ನ ಗೆದಿರಿ, ಮನಸ್ಸಿನ ಇಚ್ಛೆಗಳ ಮೇಲೆ ವಿಜಯ ಆಗ್ರಿ, ಆಗ ನೀವು ಜಗತ್ತೇ ಗೆದ್ದಂತೆ. ಇದೇ ಬಾಬಾ ಕೊಡುವಂತಹ ಅತಿ ದೊಡ್ಡ ಗಿಫ್ಟ್ ಆಗಿದೆ. आज का दिन विशेष ब्रह्मा बाबा के अव्यक्त होने का स्मृति का दिन है। सभी बच्चों के नयनों में ब्रह्मा बाबा का स्नेह समाया हुआ है। आज 4 बजे से ही पहले बच्चों का स्नेह वतन में पहुंच गया। ಇವತ್ತು ಖಾಸ್ ಆಗಿ ಇವತ್ತಿನ ದಿನ ಬ್ರಹ್ಮ ಬಾಬಾರವರ ಅವ್ಯಕ್ತ ಆಗಿರುವಂತ ಸ್ಮೃತಿ ದಿನ ಆಗಿದೆ. ಇವತ್ತಿನ ದಿನ ವಿಶೇಷ ಎಲ್ಲಾ ಮಕ್ಕಳು ಬ್ರಹ್ಮ ತಂದೆಯ ಸ್ನೇಹದಲ್ಲಿ ಸಮಾವೇಶಗೊಂಡಿದ್ದಾರೆ. ಎಲ್ಲಾ ಕಡೆಯಲ್ಲಿರುವಂತಹ ಮಕ್ಕಳು ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಎದ್ದು ಅವರ ನೆನಪು ಮಾಡೋದ್ರಿಂದ ಆ ನೆನಪು ವತನವನ್ನ ತಲುಪಿದೆ. ब्रह्मा बाबा से मिलन मनाते हैं और स्नेह की अपने दिल की निशानियां मालाएं ब्रह्मा बाबा के पास पहुंच गई। ನೀವೇನ್ಶು ಬಾಬಾ ಬ್ರಹ್ಮ ಬಾಬಾನ್ ಪ್ರತಿಯಾಗಿ ಸ್ನೇಹ ಪ್ರೀತಿ ಹೃದಯದ ಒಂದು ನಿಶಾನಿ ಇದೆಯಲ್ಲ, ಅದು ಮಾಲೆ ರೂಪದಲ್ಲಿ ಬಾಬಾನ ಹತ್ರ ತಲುಪಿದೆ. ಹರ್ ಏಕ್ ಮಾಲಾ ಕಿ ಖುಷ್ಬೂ ಮೇ ಬಚ್ಚೋಂ ಕಾ ಸ್ನೇಹ ಸಮಾಯ ಹುವಾ ಹೈ. ಪ್ರತಿಯೊಬ್ಬ ಮಕ್ಕಳ ಮಾಲೆಯಲ್ಲಿ ಸ್ನೇಹದ ಸುಗಂಧ ಹರಡಿದೆ ಅಂತಾರೆ ಬಾಬಾ. ಬ್ರಹ್ಮ ಬಾಬಾ भी हर एक बच्चों का रिटर्न दे रहे थे। बाबा देख रहे हैं कि अभी भी हर बच्चा नैनों की भाषा में अपने दिल का स्नेह दे रहे हैं. ಪ್ರತಿಯೊಬ್ಬ ಮಕ್ಕಳು ತಮ್ಮ ನಯನಗಳ ಭಾಷೆ ಮೂಲಕ ಸ್ನೇಹವನ್ನ ವ್ಯಕ್ತಪಡಿಸುತ್ತಿದ್ದಾರೆ. क्योंकि यह परमात्मा स्नेह हर बच्चों को सहज बाबा का बनाने वाला है. ಮಕ್ಕಳ ಸ್ನೇಹ ಒಂದು ತಂದೆಯ ಮಗುವನ್ನಾಗಿ ಮಾಡಿಕೊಳ್ಳುವಂಥದ್ದಿದೆ. यह अलौकिक स्नेह मेरा बाबा के अनुभव से अपना बनाने वाला है. ಈ ಅಲೌಕಿಕ ಸ್ನೇಹ ಇಂಥದ್ದಾಗಿದೆ, ಇಲ್ಲಿ ನನ್ನ ಬಾಬಾ ಅನ್ನುವಂಥದ್ದೇನು ಅನುಭವ ಇದೆ, ಇದು ಅನುಭವಿಯನ್ನಾಗಿ ಮಾಡುವಂಥದ್ದಾಗಿದೆ. यह स्नेह बाबा के खजानों का मालिक बनाने वाला है. ಈ ಒಂದು ಈಶ್ವರೀಯ ಸ್ನೇಹ ಇದೆ, ಈ ಸ್ನೇಹ, ಈ ಲವ್ ಪರಮಾತ್ಮನ ಸರ್ವ ಖಜಾನೆಗಳಿಗೆ ಮಾಲೀಕರನ್ನಾಗಿ ಮಾಡಿಸ್ತದೆ. क्योंकि बच्चों ने कहा मेरा बाबा, तो मेरा बाबा कहना और सर्व ಖಜಾನೋಂ ಕೆ ಮಾಲಿಕ್ ಬನ್ನ. ಮೇರಾ ಬಾಬಾ ಅಂತ ಹೇಳೋದು ಅಂದ್ರೆ ಸರ್ವ ಖಜಾನೆಗಳಿಗೆ ಮಾಲೀಕರಾಗೋದು. यह स्नेह देह का बांध सेकंड में बुलाकर देही अभिमानी बना देता है. ಅಂಡರ್ಲೈನ್ ಸುಂದರ ಮಾತು. ಯಾರು ಸದಾ ವಿದೇಹಿ ಇದ್ದಾರೆ, ಯಾರು ಸದಾ ವಿದೇಹಿ ಇದ್ದಾರೆ ಅವರ ಜೊತೆಗೆ ನನ್ನ ಆಂತರಿಕ ಆತ್ಮೀಯ ಸ್ನೇಹ ಪ್ರೀತಿ ಇರೋದ್ರಿಂದ ಸೆಕೆಂಡ್ ಅಲ್ಲಿ ಆ ಸ್ನೇಹವು ಸೆಕೆಂಡ್ ಅಲ್ಲಿ ನನಗೆ ದೇಹ ಭಾನದಿಂದ ಆತ್ಮಾಭಿಮಾನಿಯನ್ನಾಗಿ ಮಾಡಿಸಿಬಿಡುತ್ತದೆ. ಸಿವಾಯ ಬಾಬಾಕ್ಕೆ और कुछ भी आत्मा को आकर्षित नहीं करता. ಒಬ್ಬ ಬಾಬಾ ಮಾತ್ರ ಆಕರ್ಷಿತ ಆಗ್ತಾರೆ, ಬಾಕಿ ಯಾರು ನನಗೆ ಆಕರ್ಷಿತ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. इस दिन का बहुत बड़ा महत्व है. ಈ ದಿನದು ಈಶ್ವರಿಯ ಒಂದು ಮಹಾಯಜ್ಞದಲ್ಲಿ ಈ ದಿನದ ಬಹಳ ಮಹತ್ವ ಇದೆ. सिर्फ स्मृति दिवस नहीं लेकिन समर्पी दिवस है. क्योंकि इस दिन बाबा ने बच्चों को विश्व सेवा के लिए स्वयं करावनहार बन बच्चों को करनहार बनाने का तिलक दिया है. अंडरलाइन ಈ ಒಂದು ಸಮರ್ಪಿ ದಿನದಂದು ಶಿವ ಬಾಬಾ ಮಕ್ಕಳನ್ನ ವಿಶ್ವ ಸೇವೆಗೆ ನಿಮಿತ್ತ ಮಾಡಿ ಸ್ವಯಂ ಕರಾವನ್ಹಾರ್ ಮಾಡಿಸುವಂಥವರು, ಮಕ್ಕಳನ್ನ ಮಾಡುವಂಥವರನ್ನಾಗಿ ಮಾಡಿದ್ದಾರೆ. सन शोज फादर का करनहार निमित्त बनाया. सेवा में सफलता का साधन स्वयं करावनहार बना और बच्चों को करनहार बनाया. ಬಾಬಾ ಹೇಳ್ತಾರೆ, ಸೇವೆಯಲ್ಲಿ ಸಫಲತೆಯ ಸಾಧನ ಸ್ವಯಂ ಬಾಬಾ ಏನ್ ಮಾಡಿದ್ರು, ಮಾಡಿಸುವಂಥವರು, ಮಕ್ಕಳು ಮಾಡುವಂಥವರು. ಹಾಗೆ ನೋಡಿದ್ರೆ ಮಾಡುವಂಥವರು ಮಾಡಿಸುವಂಥವರು ಬಾಬಾನೇ ಇದ್ದಾರೆ. क्योंकि सेवा में सफलता का साधन है. मैं करनहार हूँ, करावनहार करा रहा है. ಸೇವೆಯಲ್ಲಿ ಸಫಲತೆ ಕೇವಲ ಯಾವಾಗ ಸಿಗಕ್ಕೆ ಸಾಧ್ಯದ್ರ, ಭಲೆ ನಾ ಮಾಡ್ತಾ ಇರ್ಬೋದು, ಮಾಡಿಸ್ತಾ ಇರೋರು ಸ್ವಯಂ ಬಾಬಾನೇ ಇದ್ದಾರೆ ಅನ್ನುವ ಸ್ಮೃತಿ ಇದ್ದರೆ ಮಾತ್ರ. ಯಹ ಸ್ಮೃತಿ ಯಹ ಸ್ಥಿತಿ ಬಹುತ್ ಅವಶ್ಯಕ ಹೇ. ಈ ಸ್ಥಿತಿ ಮತ್ತು ಈ ಸ್ಮೃತಿ ಯಾವುದು?
ಕೇವಲ ನಾನು ನಿಮಿತ್ತಿದ್ದೀನಿ, ಮಾಡ್ಲಿಕ್ಕೆ ಮಾಡಿಸುವುದೆಲ್ಲ ಬಾಬನ್ ಕಾರ್ಯ ಅನ್ನುವಂಥದ್ದೇನಿದೆಯಲ್ಲ, ಇದು ಸ್ಮೃತಿ, ಈ ಸ್ಥಿತಿ ಬಹಳ ಅವಶ್ಯಕ ಇದೆ. क्योंकि 63 जन्म की स्मृति ಮೇಪನ್ ದೇಹ ಅಭಿಮಾನ್ ಮೇಲೆ ಆತ್ಯ ಹೈನಾ. 63 ಜನ್ಮದ ಯಾವ ನೆನಪುಗಳು ನಿಮ್ಮ ಒಂದು ಮನಸ್ಥಳದಲ್ಲಿದ್ದಾವ, ಸ್ಮೃತಿ ಪಟಲದಲ್ಲಿವೆ, ಅವು ಎಲ್ಲ ದೇಹ ಅಭಿಮಾನದಲ್ಲಿ ತರುವಂಥವಾಗಿವೆ ಅಂತಾರೆ ಬಾಬಾ. इस स्मृति से ही अपने को निमित्त समझने से देह अभिमान समाप्त हो जाता. ಈ ಸ್ಮೃತಿಯಿಂದ, ಯಾವ ಸ್ಮೃತಿ, ಭಲೇ ನಾನು ನಿಮಿತ್ತ ಮಾಡ್ತಿದ್ರು ಮಾಡಿಸೋರ್ ಬಾಬಾನೇ ಅದಾರ ಅನ್ನುವ ಸ್ಮೃತಿ ಇತ್ತು ಅಂದ್ರೆ ಮಾತ್ರ ಬಾಬಾ ಹೇಳ್ತಾರೆ ನಿಮ್ಮ ದೇಹ ಅಭಿಮಾನ ಸಮಾಪ್ತವಾಗಿ ಹೋಗ್ತದೆ. ब्रह्मा बाबा विशेष खुश भी हो रहे हैं, आगे भी सेवा को निमित्त बन आगे बढ़ाने के लिए मुबारक दे रहे हैं. ಇವತ್ತು ಬ್ರಹ್ಮ ಬಾಬಾ ಬಹಳ ಖುಷಿದ್ದಾರೆ, ಸೇವೆಯನ್ನ ಮುಂದುವರಿಸೋದಕ್ಕಾಗಿ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. अच्छा वरदान, सच्चाई सफाई की धारणा द्वारा समीपता का अनुभव करने वाले संपूर्ण मूर्त भव. ಸತ್ಯತೆ ಹಾಗೂ ಸ್ವಚ್ಛತೆಯ ಧಾರಣೆಯ ಮೂಲಕ ಸಮೀಪತೆಯ ಅನುಭವ ಮಾಡುವಂತಹ ಸಂಪೂರ್ಣ ಮೂರ್ತ ಭವ. सभी धारणाओं में मुख्य धारणा है सच्चाई और सफाई. ಬಾಬಾ ಹೇಳ್ತಾರೆ ಎಲ್ಲ ಧಾರಣೆಗಳಲ್ಲಿ ಅತಿ ಮುಖ್ಯವಾದ ಧಾರಣೆಯಾಗಿದೆ ಸತ್ಯತೆ ಹಾಗೂ ಸ್ವಚ್ಛತೆ. ಏಕ್ ದೋ ಕಿ ಪ್ರತಿ ದಿಲ್ ಮೇ ಬಿಲ್ಕುಲ್ ಸಫಾಯಿ ಹೋ, ಒಬ್ಬರು ಇನ್ನೊಬ್ಬರ ಪ್ರತಿಯಾಗಿ ಹೃದಯದಲ್ಲಿ ಬಹಳ ಸ್ವಚ್ಛತೆ ಇರಲಿ ಅಂತಾರೆ ಬಾಬಾ. ಜೈಸೆ ಸಾಫ್ ಚೀಸ್ ಮೇ ಸಬ್ ಕುಚ್ ಸ್ಪಷ್ಟ ದಿಖಾಯಿ ದೇತಾ ಹೈ, ಹೇಗೆ ಸ್ವಚ್ಛ ಇರುವ ವಸ್ತುವಿನಲ್ಲಿ ಅದು ನೀರಾಗಿದ್ರೆ, ಸ್ವಚ್ಛ ನೀರಿದ್ದು ಅದರಲ್ಲಿ ಏನಾದ್ರೂ ಹಾಕಿದ್ರೆ ಅದು ಸ್ಪಷ್ಟವಾಗಿ ಕಾಣ್ತದೆ. वैसे एक दो की भावना भाव स्वभाव ಸ್ಪಷ್ಟ ದಿಖಾಯಿ ದೇ. ಬಾಬಾ ಅಂತಾರ ಒಬ್ರು ಇನ್ನೊಬ್ಬರದು ಭಾವನಾ ಭಾವ ಸ್ವಭಾವ ಸ್ಪಷ್ಟ ಕಾಣ್ಲಿ. ಜಹ ಸಚ್ಚಾಯಿ ಸಫಾಯಿ ಹೇ ವ ಸಮೀಪತಾ ಹೇ, ಎಲ್ಲಿ ಸತ್ಯತೆ ಇದೆ ಸ್ವಚ್ಛತೆ ಇದೆ ಅಲ್ಲಿ ಸಮೀಪತೆ ಇದೆ. ಜೈಸೆ ಬಾಪ್ ದಾದಾ ಕೆ ಸಮೀಪ हो ऐसे आपस में भी दिल की समीपता हो, ಹೇಗೆ ನೀವು ಬಾಪ್ ದಾದಾರ ಸಮೀಪ ಇದ್ದೀರಿ ಹಾಗೆ ಪರಸ್ಪರ ಹೃದಯದ ಸಮೀಪತೆ ಇರಲಿ. ಸ್ವಭಾವಕ್ಕೆ ಭಿನ್ನತೆ ಸಮಾಪ್ತ ಹೋ ಜಾಯೆ, ಈ ಸ್ವಭಾವದ ಭಿನ್ನತೆ ಡ್ರಾಮಾನುಸಾರ ನೂಂದಿದೆ. ಆತ್ಮೀಯ ಸ್ವಭಾವ ಸರ್ವ ಆತ್ಮಗಳದು ಸಮಾನಿದೆ ಅಂದಮೇಲೆ ಯಾವ ಸ್ವಭಾವದ ಭಿನ್ನತೆ ಆಗ್ತಾ ಇದೆ, ಇವ್ರ ಸ್ವಭಾವ ನನಗಾಗೋದಿಲ್ಲ, ಇವ್ರ ಸ್ವಭಾವ ನನಗೆ ಸೇರೋದಿಲ್ಲ ಅಂತ, ಇದಕ್ಕೆ ಬಾಬಾ ಹೇಳ್ತಾರ ಈ ಭಿನ್ನತೆ ಅಳದು ಹೋಗ್ಲಿ. ಯಾಕಂದ್ರೆ ನಾನು ನನ್ನ ಹಾಗೆ ಇರ್ಲಿ ಅಥವಾ ನನ್ನ ಹಾಗೆ ಇಲ್ಲ ಅನ್ನುವಂಥದ್ದು ಏನು ಭ್ರಮೆ ಇದೆ, ಇದೇ ನಮ್ಮನ್ನ ಸ್ವಭಾವದಲ್ಲಿ ಭಿನ್ನತೆ ಅನುಭವ ಮಾಡಿಸ್ತಾ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ ಪಾತ್ರದೊಳಗಿನ ಸ್ವಭಾವ ಎಲ್ಲರದು ವಿಭಿನ್ನ ಇದೆ ಮತ್ತು ಡ್ರಾಮಾ ಅನುಸಾರ ಫಿಕ್ಸ್ಡ್ ಇದೆ, ಪ್ರೀ ರಿಕಾರ್ಡೆಡ್ ಇದೆ. ಆಮೇಲೆ ಸ್ವಭಾವ ಅನುಸಾರ ಡ್ರಾಮಾ ಅನುಸಾರ ಪ್ರತಿಯೊಬ್ಬರ ಸ್ವಭಾವವನ್ನ ಎಕ್ಸೆಪ್ಟ್ ಮಾಡ್ರಿ ಅಂತಾರ ಬಾಬಾ. ಇಸ್ಕೆ ಲಿಯೆ ಎಕ್ಸೆಪ್ಟ್ ಮಾಡ್ರಿ ಅಂತಂದ್ರ ಅವ್ರು ಹೆಂಗಿದ್ರು ಸುಮ್ನಿರಿ ಅಂತಲ್ಲ, ಏನೇ ಆಗ್ತಾ ಇದೆ ಅಂದ್ರೆ ಅದು ಡ್ರಾಮಾದಲ್ಲಿ ಕ್ಯಾರೆಕ್ಟರ್ ಒಳಗೆ ನಡೀತಾ ಇದೆ, ಆತ್ಮ ಅದೆಲ್ಲದರಿಂದಲೂ ಪರಿ ಇದೆ ಎನ್ನುವಂತಹ ನಾಲೆಜ್ನ ಒಂದು ಬಳಕೆ ಮಾಡೋದು. ಇಸ್ಕೆ ಲಿಯೆ ಮನ್ ಕೆ ಭಾವ ಸ್ವಭಾವಕ್ಕೋ ಮಿಲಾನಾ ಹೈ, ಮನಸ್ಸಿನ ಭಾವ ಸ್ವಭಾವ ಒಬ್ಬರದೊಬ್ಬರಿಗೆ ಕೂಡ್ಬೇಕಾಗಿದೆ. जो ಸ್ವಭಾವ ಮೇ ಫರಕ್ ದಿಖಾಯಿ ನ ದೇ ತಬ್ ಕಹೆಂಗೆ ಸಂಪೂರ್ಣ ಮೂರ್ತ. ಸ್ವಭಾವದಲ್ಲಿ ಯಾವಾಗ ಯಾವುದೇ ವ್ಯತ್ಯಾಸ ಕಾಣೋದಿಲ್ವೋ ಆಗ ಸಂಪೂರ್ಣ ಮೂರ್ತರು ಅಂತ ಹೇಳಲಾಗ್ತದೆ. ಸ್ಲೋಗನ್, ಬಿಗಡೆ ಹುए को सुधारना ये सबसे बड़ी सेवा है. ಅಂಡರ್ಲೈನ್, ಡಬಲ್ ಟ್ರಿಬಲ್ ಅಂಡರ್ಲೈನ್. ಕೆಟ್ಟದ್ ಸರಿ ಮಾಡೋದು, ಕೆಟ್ಟ ಸುಧಾರಿಸೋದೇ ಬಹಳ ದೊಡ್ಡ ಸೇವಾ. ನನ್ಗೆ ಇವ್ರ ಜೊತೆಲಿ ಇರುವುದಿಲ್ಲ, ಈ ಕೆಲಸ ಮಾಡೋದಿಲ್ಲ, ಇಲ್ಲಿ ಹೋಗಕ್ಕಾಗಲ್ಲ, ಇಲ್ಲಿ ಇರಕ್ಕಾಗಲ್ಲ ಅಂತ ಹೇಳ್ತೀವಿ. ಬಾಬಾ ಹೇಳ್ತಾರೆ ಅಲ್ಲಿ ಕೆಟ್ಟಿದೆ ಪರಿಸ್ಥಿತಿ, ಸ್ಥಾನ ಕೆಟ್ಟಿದೆ, ಅಲ್ಲಿ ವಾತಾವರಣ ಕೆಟ್ಟಿದೆ, ಅವ್ರ ಮನಸ್ಸು ಕೆಟ್ಟಿದೆ, ಅಲ್ಲಿ ಸಂಬಂಧ ಕೆಟ್ಟು ಹೋಗಿದೆ, ಅಲ್ಲಿ ವ್ಯವಹಾರ ಕೆಟ್ಟು ಹೋಗಿದೆ ಅಂದ್ರ ಅದನ್ನ ಸುಧಾರಣೆ ಮಾಡ್ರಿ. ಇದೇ ಬಹಳ ದೊಡ್ಡ ಸೇವಾ. ಅವ್ಯಕ್ತಿಶಾರೆ ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿ ಶಕ್ತಿಶಾಲಿ ನೆನಪಿನ ಅನುಭವ ಮಾಡ್ರಿ. योग को ज्वाला रूप बनाने के लिए सेकंड में बिंदी स्वरूप बन मन बुद्धि को एकाग्र करने का अभ्यास बार बार करो. ಯೋಗದ ಜ್ವಾಲಾ ಸ್ವರೂಪ ಅನುಭವ ಮಾಡೋದಕ್ಕಾಗಿ
ಸೆಕೆಂಡಿನಲ್ಲಿ ಬಿಂದು ಸ್ವರೂಪರಾಗಿ ಮನ ಬುದ್ಧಿಯನ್ನ ಏಕಾಗ್ರ ಮಾಡಿಕೊಳ್ಳುವ ಅಭ್ಯಾಸ ಪದೇ ಪದೇ ಮಾಡ್ರಿ. स्टॉप कहा, सेकंड में व्यर्थ देह अभिमान से मन बुद्धि एकाग्र हो जाए. ಸ್ಟಾಪ್ ಅಂತ ಆದೇಶ ಮಾಡಿದ್ರೆ ವ್ಯರ್ಥ ಸಂಕಲ್ಪ ಸೆಕೆಂಡಿನಲ್ಲಿ ದೇಹ ಭಾನದಿಂದ ಮುಕ್ತ ಮನಬುದ್ಧಿ ಏಕಾಗ್ರ ಆಗ್ಬೇಕು. ಐಸಿ ಕಂಟ್ರೋಲಿಂಗ್ ಪವರ್ ಸಾರೆ ದಿನ ಯೂಸ್ ಕರೋ. ಈ ರೀತಿ ಕಂಟ್ರೋಲಿಂಗ್ ಪವರ್ ಬುದ್ಧಿಯಲ್ಲಿದೆ, ಅದನ್ನ ಯೂಸ್ ಮಾಡ್ರಿ. ಪವರ್ಫುಲ್ ಬ್ರೇಕ್ ದ್ವಾರ ಮನ್ ಬುದ್ಧಿ ಕೋ ಕಂಟ್ರೋಲ್ ಕರೋ. ಒಂದು ಶಕ್ತಿಶಾಲಿ ಬ್ರೇಕ್ ಅಂದ್ರೆ ಏನು? ಇದು ಸತ್ಯ ಅಲ್ಲ, ಇದು ನಾಟಕದಲ್ಲಿ ನಡೀತಾ ಇದೆ. ಸತ್ಯ ನಾ ಕೇವಲ ಆತ್ಮ ಇದ್ದೀನಿ, ಬಾಕಿ ಎಲ್ಲವೂ ಬದಲಾಗುವಂಥದ್ದು, ನಾನು ಮಾತ್ರ ಬದಲಾಗದ ಸತ್ಯ ಅನ್ನುವ ಸ್ಮೃತಿಯೇ ಬ್ರೇಕ್. ಇಂಥ ಒಂದು ಪವರ್ಫುಲ್ ಬ್ರೇಕ್ನ ಮೂಲಕ ಮನ ಬುದ್ಧಿಯನ್ನ ಕಂಟ್ರೋಲ್ ಮಾಡ್ರಿ. ಎಲ್ಲಿ ಮನ ಬುದ್ಧಿಯನ್ನ ತೊಡಗಿಸ್ಬೇಕು ಅನ್ಕೋತೀರಿ ಅಲ್ಲಿ ಸೆಕೆಂಡಿನಲ್ಲಿ ಮನ ಬುದ್ಧಿ ತೊಡಗಬೇಕು. ಓಂ ಶಾಂತಿ. ಇಂದು ವಿಶೇಷ 3ನೇ ರವಿವಾರ ಇದೆ. ಸಾಯಂಕಾಲ ಎಲ್ಲರೂ ಪ್ರೀತಿಯಿಂದ ಏಕತ್ರಿತರಾಗಿ ಸಂಘಟನೆಯಲ್ಲಿ ಯೋಗದ ಮೂಲಕ ತಮ್ಮ ಫರಿಸ್ತಾ ಸ್ವರೂಪದ ಮೂಲಕ ಅಲೆದಾಡ್ತಾ ಇರುವಂತ ದುಃಖಿ ಅಶಾಂತ ಆತ್ಮರಿಗೆ ಸುಖ, ಶಾಂತಿ, ಪವಿತ್ರ ಕಿರಣಗಳನ್ನ ಕೊಡುವುದರ ಮೂಲಕ ತಂದೆ ದಾತ ಪರಮಾತ್ಮನ ಸ್ಮೃತಿಯನ್ನ ಕೊಡಿಸುವಂತ ಸೇವೆಯನ್ನ ಮಾಡ್ರಿ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯಗಳ ಅನುಭವ ಮಾಡೋಣ. ತಮ್ಮನ್ನ ಆರಾಮದಾಯಕ ಸ್ಥಿತಿಯಲ್ಲಿ ಸ್ಥಿತ ಮಾಡ್ಕೊಳ್ರಿ. ದೀರ್ಘವಾದ ನಿಧಾನವಾದ ಉಸಿರನ್ನ ಆಡ್ತಾ ಅನುಭವ ಮಾಡ್ರಿ. ದೇಹದ ಕ್ರಿಯೆ, ಕಣ್ಣಿಗೆ ಕಾಣುವ ಈ ಪ್ರಪಂಚ ಇವೆಲ್ಲವೂ ಡ್ರಾಮಾದಲ್ಲಿದೆ. ಕಣ್ಣಿನ ಮೂಲಕ ನೋಡುತ್ತಿರುವ, ಮನಸ್ಸಿನ ಮೂಲಕ ಅನುಭವಿಸುತ್ತಿರುವ ಈ ಪಾತ್ರವೂ ಕೂಡ ಡ್ರಾಮಾದಲ್ಲಿದೆ. ನಾನು ಅರ್ಥಾತ್ ಟ್ರೂ ಸೆಲ್ಫ್, ಶುದ್ಧ ಚೇತನ ಆತ್ಮ ಅವಿನಾಶಿಯಾಗಿರುವೆನು, ಸತ್ಯವಾಗಿರುವೆನು. ಈ ಸತ್ಯ ಜಾಗೃತಿಯ ಕಾರಣ ನಾನೀಗ ಬ್ರಹ್ಮ ತಂದೆಯ ಸಮಾನ ಜೀವನದಲ್ಲಿ ಇದ್ದರೂ ಸಹ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡುತ್ತಿರುವೆನು. ಇಲ್ಲಿವರೆಗೆ ಮಾನವ ಜೀವನದಲ್ಲಿ ನನಗೆ ದೇಹದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನೇ ನಾನು ಬದಲಾಗುತ್ತಿದ್ದೇನೆ ಎಂದು ಭಾವಿಸಿ ಕೆಟ್ಟ ಬದಲಾವಣೆಗಳನ್ನ, ರೋಗಗಳನ್ನ ಕಂಡರೆ ಹೆದರುತ್ತಿದ್ದೆ, ಚಿಂತಿತ ಆಗುತ್ತಿದ್ದೆ. ಈಗ ನಾನು ಭಯ, ಚಿಂತೆ, ದುಃಖ, ಅಶಾಂತಿಯಿಂದ ಮುಕ್ತವಾಗಿದ್ದೇನೆ. ನನಗೀಗ ಅರ್ಥವಾಗಿದೆ, ಈ ಚಿಂತಿಸುವ ಮನಸ್ಸೇ ನಾನಲ್ಲ, ಭಯ ಪಡುವ ಈ ವಿಚಾರಗಳು ನಾನಲ್ಲ. ವಿಚಾರ ರಹಿತ, ಸಂಕಲ್ಪ ರಹಿತ, ನಿಸ್ಸಂಕಲ್ಪ ಶುದ್ಧ ಆತ್ಮ ನಾನು. ಇದೇ ನನ್ನ ಪರಮ ಸತ್ಯ, ಬಾಕಿ ಎಲ್ಲವೂ ಮಿಥ್ಯ ಆಗಿದೆ. ಓಂ ಶಾಂತಿ, ಓಂ ಶಾಂತಿ.